ಹಾಯ್, ವೆಲ್ಕಮ್ ಟು ಆರ್ ವಿ ನವೋದಯ ಕೋಚಿಂಗ್ ಸೆಂಟರ್ ನೆಲಮಂಗಲ. ಸೊ ನಾನು ಮತ್ತೆ ಒಂದು ಮ್ಯಾಥ್ಸ್ ಡೌಟ್ ಕ್ವಶನ್ ಅನ್ನ ತಗೊಂಡಿದ್ದೀನಿ. ಸೊ ಏನ್ ಕ್ವಶನ್ ಇದೆ ಅಂತ ನೋಡೋಣ. ಸೊ ನೋಡಿ, ಇಲ್ಲಿ ಒಂದು ಸಿಂಪಲ್ ಅಂತನಾದ್ರೂ ಅಂದ್ಕೊಳ್ಬಹುದು. ಸೊ ಕೆಲವ್ರಿಗೆ ಇದು ಡಿಫಿಕಲ್ಟ್ ಅಂತಾನು ಅನಿಸ್ಬೋದು. ಸಿಂಪಲ್ ಮೆಥಡ್ ಅಲ್ಲಿ ಫೈಂಡ್ ಔಟ್ ಮಾಡೋದು ಹೇಗೆ ಅಂತ ನಾನು ಈ ವಿಡಿಯೋದಲ್ಲಿ ನಿಮ್ಗೆ ತಿಳಿಸ್ಕೊಡ್ತಾ ಹೋಗ್ತೀನಿ. ನೋಡಿ, ಇಫ್ ಅ 5 men ಆರ್ 10 women ಆರ್ 20 boys earn 4,000 rupees in 4 days, how much will 10 men and 5 women and 15 boys earn in 5 days? ಈ ಕ್ವಶನ್ ಇರುವಂತ ಡಿಫರೆನ್ಸ್ ಕರೆಕ್ಟ್ ಆಗಿ ನೋಡ್ಕೊಳ್ಳಿ. ಇಲ್ಲಿ 6 ಮೆನ್ಷನ್ ಮಾಡಿದ್ದಾರೆ. 5 ಪುರುಷರು ಅಥವಾ 5 ಮಹಿಳೆಯರು ಅಥವಾ 20 ಹುಡುಗರು. ಈ ಮೂರರಲ್ಲಿ ಯಾರಾದ್ರೂ ಒಬ್ರು 4 ದಿನದಲ್ಲಿ 4,000. ಈಗ ಪುರುಷರು ಕೆಲಸ ಮಾಡಿದ್ರೆ, ಮೆನ್ ಕೆಲಸ ಮಾಡಿದ್ರೆ 4 days 4,000, 5 men 4,000 rupees ಅರ್ನ್ ಮಾಡ್ತಾರೆ. ಅಂದ್ರೆ ಅಲ್ಲಿ ಮೆನ್ಷನ್ ಮಾಡಿದ್ದಾರೆ ಅಥವಾ ಆರ್ ಅಂತ. ನಾವು ಫೈಂಡ್ ಔಟ್ ಮಾಡ್ಬೇಕಾಗಿರೋದೇನು, 10 men 5 women ಅಂಡ್ 15 boys ಎಲ್ಲಾರು ಜೊತೆಗ್ ಸೇರಿ ಅಂಡ್ ಅಂತ ಮೆನ್ಷನ್ ಮಾಡಿದ್ದಾರೆ. ಇದು ಕರೆಕ್ಟ್ ಆಗಿ ನೆನ್ಪಿಟ್ಕೊಳ್ಬೇಕು. ಇವ್ರು ಕೆಲಸ ಮಾಡಿದ್ರೆ 3 ಜನ ಕೆಲಸ ಮಾಡಲ್ಲ. ಪುರುಷ ಮೆನ್ ಆದ್ರೆ 5 ಮಾಡ್ತಾರೆ, ವುಮೆನ್ ಆದ್ರೆ 10 ಮಾಡ್ತಾರೆ, ಬಾಯ್ಸ್ ಆದ್ರೆ 20 ಮಾಡ್ತಾರೆ. ಈ ರೀತಿ ಕ್ವಶನ್ ಅನ್ನ ಕೊಟ್ಟಿರೋದು. ಸೊ ನಾವು ಫಸ್ಟ್ ಸಿಂಪಲ್ ಆಗಿ ಫೈಂಡ್ ಔಟ್ ಮಾಡ್ತಾ ಹೋಗೋಣ. ಇಲ್ಲಿ ನೋಡಿ, ಈ 3 ಜನನು ಎಷ್ಟು 4 days ಅಲ್ಲಿ ಮಾಡಿದಾಗ 4,000 rupees ಅಂತ ಕೊಟ್ಟಿದಾರಲ್ವಾ. ಸೊ ಒಬ್ಬೊಬ್ರದೇ ತಗೊಳ್ಳೋಣ. ಫಸ್ಟ್ ಒಬ್ರದ್ದು ತಗೊಳ್ಳೋದಕ್ಕಿಂತ ಮುಂಚೆ 1 ಡೇಗೆ ಮಾಡಿದ್ರೆ ಎಷ್ಟು ಅರ್ನ್ ಮಾಡ್ತಾರೆ ಅಂತ ನೋಡ್ಕೊಳ್ಳೋಣ. ಸೊ 1 ಡೇ ಈಕ್ವಲ್ ಟು ಅಲ್ಲಿ 4,000 rupees 4 days ಅಲ್ವಾ. 1 ಡೇಗೆ ಎಷ್ಟಾಗತ್ತೆ, 4,000 ಡಿವೈಡೆಡ್ ಬೈ 4 ಮಾಡ್ಕೊಳ್ತೀನಿ. ಸೊ 1,000 rupees ಆಯ್ತು. 4 1s 0 0 0. ಸೊ ಅಂದ್ರೆ 5 women 1 ಡೇನಲ್ಲಿ 1,000 rupees ಅರ್ನ್ ಮಾಡ್ತಾರೆ. 10 women 1 ಡೇನಲ್ಲಿ 1,000 rupees ಅರ್ನ್ ಮಾಡ್ತಾರೆ. 20 boys 1 ಡೇನಲ್ಲಿ 1,000 rupees ಅನ್ನ ಅರ್ನ್ ಮಾಡ್ತಾರೆ. ಇಲ್ಲಿ 4 days ಕೊಟ್ಟಿದ್ರು, ನಾನು 1 ಡೇಗೆ ಕ್ಯಾಲ್ಕುಲೇಟ್ ಮಾಡ್ಕೊಂಡೆ. ಈಗ ಬರೀ ಮೆನ್ನು ಇಲ್ಲಿ ನಾವು ಅಂಡ್ ಮೆನ್ಷನ್ ಮಾಡಿರೋದ್ರಿಂದ ಫಸ್ಟ್ ಏನ್ ಮಾಡ್ಕೊಳ್ಳೋಣ, 1 men 1 ಡೇಗೆ ಎಷ್ಟು ಅರ್ನ್ ಮಾಡ್ತಾರೆ ಅಂತ ನೋಡ್ಕೊಳ್ಳೋಣ. ಸೊ ನೀಟಾಗಿ ನೋಟ್ ಮಾಡ್ಕೊಳ್ಳೋಣ. 1 men ಮಾತ್ರ ತಗೊಳ್ತಾ ಇದ್ದೀನಿ ನಾನು. ಈಗ 5 men ಸೇರ್ಕೊಂಡು 1 ಡೇಗೆ 1,000 rupees ಆದ್ರೆ 1 men ಎಷ್ಟು, 1 men ಈಕ್ವಲ್ ಟು 1,000 ಡಿವೈಡೆಡ್ ಬೈ 5. 1,000 rupees ಅರ್ನ್ ಮಾಡ್ತಾ ಇರೋದು 5 men. ಅದು ನೆನ್ಪಿರ್ಲಿ, ನಾವು ಫೈಂಡ್ ಔಟ್ ಮಾಡ್ಕೊಳ್ತಾ ಇರೋದು 5 men. 1 men ಎಷ್ಟು ಅಂತ. ಸೊ ಕ್ಯಾನ್ಸಲ್ ಮಾಡ್ಕೊಳ್ಳಿ. ಇಲ್ಲಿ 5 1s 5, 5 2s 10, 2 0s ಎಷ್ಟು, 200 rupees. ಒಬ್ಬ ಪುರುಷ ಒಂದು ದಿನಕ್ಕೆ 200 rupees ಅನ್ನ ಅರ್ನ್ ಮಾಡ್ತಾ ಇದ್ದಾನೆ. 1 men 1 ಡೇಗೆ 200 rupees. ನೀವು ಇಲ್ಲೇ ಮಲ್ಟಿಪ್ಲೈ ಮಾಡ್ಕೊಳ್ಬಹುದು. ಇವಾಗ ನಾವೆಷ್ಟು ಫೈಂಡ್ ಔಟ್ ಮಾಡ್ಬೇಕಾಗಿರೋದು, 10 men. ಸೊ ಇಂಟು 10 ಮಾಡ್ಕೊಳ್ಳಿ. ಎಷ್ಟು ಡೇ 1 ಡೇಗೆ ಎಷ್ಟು ಅಂತ ಗೊತ್ತಾಗುತ್ತೆ. ಸೊ 1 2s 2, 3 0, 2,000 rupees ಆಗತ್ತೆ ಅಲ್ವಾ. ಸೊ 2,000 rupees 10 men 1 ಡೇಗೆ. ನಿಮಗೆ ಇಲ್ಲಿ ಕನ್ಫ್ಯೂಸ್ ಆಗತ್ತೆ ಅಂದ್ರೆ ಇಲ್ಲಿ ಬೇಡ. ನಾವು ಫಸ್ಟ್ ಇವಾಗ ಎಲ್ಲಾರ್ದು ಒಂದೊಂದ್ ಡೇ ಇದೆ ಫೈಂಡ್ ಔಟ್ ಮಾಡ್ಕೊಂಡು ಹೋಗೋಣ. ಸೊ ಫಸ್ಟ್ ಒಂದೊಂದ್ ಡೇಗೆ ಆಯ್ತಲ್ವಾ. ಈಗ 1 men 1 ಡೇಗೆ 200 rupees. ಈಗ ಅದೇ ತರ 1 woman 1 ಡೇಗೆ ಎಷ್ಟು ಅಂತ ನೋಡ್ಕೊಳ್ಳೋಣ. 1 woman 1 ಡೇಗೆ ಅಂತಂದ್ರೆ 1,000 rupees 1 ಡೇಗೆ ಮಾಡ್ತಾ ಇದ್ದಾರೆ. ಸೊ ಈ ಟೋಟಲ್ ವುಮೆನ್ಸ್ ಇಲ್ಲಿ ಎಷ್ಟು ಕೊಟ್ಟಿರೋದು, ಇಲ್ಲಿ 10 women ಅಲ್ವಾ, ಡಿವೈಡೆಡ್ ಬೈ 10 ಮಾಡಿ. ಸೊ 1 0 1 0 ಕ್ಯಾನ್ಸಲ್ ಆಯ್ತು. 1 1s 100 rupees. ನೋಡಿ, 1 woman 1 ಡೇಗೆ 100 rupees ಅರ್ನ್ ಮಾಡ್ತಾ ಇದ್ದಾರೆ. ಅದೇ ರೀತಿ ಇವಾಗ 1 boy ತಗೊಳ್ಳೋಣ. ಸೊ 1 boys, ಈಗ 1 boy ಅಥವಾ 1,000 ಡಿವೈಡೆಡ್ ಬೈ ಬಾಯ್ಸ್ ಎಷ್ಟು ಕೊಟ್ಟಿದ್ದಾರೆ, 20 boys ಕೊಟ್ಟಿದ್ದಾರೆ. ಡಿವೈಡೆಡ್ ಬೈ 20 ಮಾಡಿ. 1 0 1 0 ಕ್ಯಾನ್ಸಲ್ ಆಯ್ತು. 2 1s 2, 5s 10, 0 has it is 50 rupees. ಇದು ಅರ್ಥ ಆಯ್ತು ಅನ್ಕೊಳ್ತೀನಿ. ನೋಡಿ, ಇಲ್ಲಿ 5 men ಕೆಲಸ ಮಾಡಿದ್ರೆ 4 days ಕೆಲಸ ಮಾಡ್ತಾನೆ. 4 days ಅಲ್ಲಿ 4,000 rupees ಅರ್ನ್ ಮಾಡ್ತಾರೆ ಅಂತ ಕೇಳಿದ್ರು. 10 4 days ಕೊಟ್ಟಿದ್ರಲ್ಲ, ನಾನು ಅದನ್ನ ಫಸ್ಟ್ ಏನ್ ಮಾಡ್ಕೊಂಡೆ, 1 ಡೇಗೆ ಮಾಡ್ಕೊಂಡೆ. 1 ಡೇಗೆ 1,000 rupees ಆಗುತ್ತೆ. ಇವ್ರು ಯಾರೇ ಕೆಲಸ ಮಾಡಿದ್ರು 1 ಡೇಗೆ 1,000 rupees ಅರ್ನ್ ಮಾಡ್ತಾ ಇದಾರೆ. ಇಲ್ಲಿ 5 men ಇದು 1,000 rupees ಆಯ್ತಲ್ಲ, ನಾನು ಅದಕ್ಕೆ 1 men ಎಷ್ಟು ಅಂತ ನೋಡ್ಕೊಂಡೆ. ಈಗ ನೆಕ್ಸ್ಟ್ ಮಾಡ್ಬೇಕಾಗಿರೋದು ನಮ್ಗೆ, ಇವಾಗ ಎಲ್ಲಾರ್ದು ಒಂದೊಂದ್ ಡೇಗೆ ಕೆಲಸ ಮಾಡಿದ್ರೆ ಎಷ್ಟು ಅಮೌಂಟ್ ಬರುತ್ತೆ ಅನ್ನೋದು ನಮಗೆ ಗೊತ್ತಾಯ್ತು. ನೆಕ್ಸ್ಟ್ ಏನ್ ಮಾಡ್ಕೊಳ್ಬೇಕು ನಾವೀಗ, ಇಲ್ಲಿ 10 men ಕೊಟ್ಟಿದ್ದಾರೆ, 5 women ಕೊಟ್ಟಿದ್ದಾರೆ, 15 boys ಎಲ್ಲಾರು ಜೊತೆ ಕೆಲಸ ಮಾಡಿದ್ರೆ 5 days ಎಷ್ಟು ಅಮೌಂಟ್ ಅನ್ನ ಕಲೆಕ್ಟ್ ಮಾಡ್ತಾರೆ ಅಂತ ಕೊಟ್ಟಿದ್ದಾರೆ, ಅರ್ನ್ ಮಾಡ್ತಾರೆ ಅಂತ ಕೊಟ್ಟಿದ್ದಾರೆ. ಸೊ ಇವಾಗ ಇದೇ ಬೇಸ್ ಮೇಲೆ ಮಾಡೋಣ. ನಮಗೆ ಒಂದು ದಿನಕ್ಕೆ ಗೊತ್ತಾಗ್ಬಿಟ್ಟಿದೆ. ಸೊ ತುಂಬಾ ಸಿಂಪಲ್ ಆಗಿ ಮಾಡ್ಬೋದು ಒಂದು ದಿನಕ್ಕೆ ಗೊತ್ತಾದ್ಮೇಲೆ. ಸೊ ಇಲ್ಲಿ ನಾನು ಮತ್ತೆ ಸಪರೇಟ್ ತಗೊಳ್ತಿದ್ದೀನಿ, ನಿಮಗೆ ಕನ್ಫ್ಯೂಸ್ ಆಗತ್ತೆ ಅಂತ.
ಸೊ ಮೆನ್ ಅಂತ ತಗೊಂಡಾಗ ಮೆನ್ನು 1 ಡೇಗೆ 200 rupees ಅರ್ನ್ ಮಾಡಿದ್ರೆ ಇಲ್ಲಿ ನಮ್ಗೆ ಎಷ್ಟು ಮೆನ್ ಕೊಟ್ಟಿರೋದು 10 ಮೆನ್ಸ್ ಕೊಟ್ಟಿದಾರಲ್ವಾ, ಇಂಟು 10 ಮಾಡ್ಕೊಳ್ಳಿ. ಸೊ 1 ಮೆನ್ನು, ಸಾರಿ 10 ಮೆನ್ನು 1 ಡೇಗೆ ಎಷ್ಟು ಅರ್ನ್ ಮಾಡಿದ್ರು, 2000 rupees ಆಯ್ತು. 200 × 10 ಮಾಡುದು. ನಾವು ಫೈಂಡ್ ಔಟ್ ಮಾಡ್ಬೇಕಾಗಿರೋದು ಎಷ್ಟು ದಿನಕ್ಕೆ, 5 ಡೇಸ್ಗೆ. ಸೊ ಒಂದು ದಿನಕ್ಕೆ 2000 rupees ಆದ್ರೆ 5 ಡೇಸ್ಗೆ ಎಷ್ಟು, ಇಂಟು 5 ಮಾಡ್ಕೊಳ್ಳಿ. ಎಷ್ಟು ಅಮೌಂಟ್ ಸಿಕ್ತು, 2 5 10,000 rupees ಆಯ್ತು. ಅರ್ಥ ಆಯ್ತಲ್ವಾ? ಇದು ಅರ್ಥ ಆಯ್ತು ಅಂದ್ರೆ ನೆಕ್ಸ್ಟ್ ವುಮೆನ್ ಮತ್ತೆ ಬಾಯ್ಸ್ ಅದೇ ಮೆಥಡ್ ಅಲ್ಲಿ ಮಾಡ್ಕೊಂಡ್ರೆ ಹೋಯ್ತು. ಈಗ ನೆಕ್ಸ್ಟ್ ವುಮೆನ್ ತಗೊಳ್ತಾ ಇದೀನಿ, ಮಹಿಳೆಯರು ತಗೊಳ್ತಾ ಇದೀನಿ. 1 ವುಮೆನ್ 1 ಡೇಗೆ ಎಷ್ಟು ಅರ್ನ್ ಮಾಡ್ತಾ ಇದ್ದಾಳೆ, 100 rupees. ಇಲ್ಲಿ ಎಷ್ಟು ವುಮೆನ್ ಕೊಟ್ಟಿದ್ದಾರೆ ನಮಗೆ, 5 ವುಮೆನ್ ಕೊಟ್ಟಿದ್ದಾರೆ. ಇಂಟು 5 ಮಾಡ್ಕೊಳ್ಳಿ. 100 5 500 rupees ಆಯ್ತು. ಇಲ್ಲಿ 5 ವುಮೆನ್ 1 ಡೇಗೆ 500 rupees ಆದ್ರೆ 5 ಡೇಸಿಗೆ ಎಷ್ಟು, ಸೇಮ್ ಮೆಥಡ್ ಅನ್ನೇ ಅಪ್ಲೈ ಮಾಡಿ. 500 × 5. ಸೊ ಏನಾಯ್ತು, 5 5s are 25, 2 zeros as it is. 2500 ಆಯ್ತು. ನೆಕ್ಸ್ಟ್ ಇವಾಗ ಬಾಯ್ಸ್ ಇದೆಯಲ್ವಾ, ಸೊ ಬಾಯ್ಸ್ ಅದೇ ಮೆಥಡ್ ಅಲ್ಲಿ ಅಪ್ಲೈ ಮಾಡ್ಕೊಳ್ಳೋಣ. ಸೊ ಬಾಯ್ಸ್ ತಗೊಳ್ತಾ ಇದೀನಿ. ಸೊ ಬಾಯ್ಸ್ 1 ಬಾಯ್ 1 ಡೇಗೆ ಎಷ್ಟು ಅರ್ನ್ ಮಾಡ್ತಾ ಇದ್ದಾನೆ, 50 rupees. ಎಷ್ಟು ಬಾಯ್ಸ್ ಕೊಟ್ಟಿದ್ದಾರೆ ನಮಗಲ್ಲಿ, 15 ಬಾಯ್ಸ್ ಕೊಟ್ಟಿದ್ದಾರೆ. ಸೊ 1 ಡೇಗೆ ಎಷ್ಟಾಗುತ್ತೆ ನೋಡಿ, 15 ಬಾಯ್ಸ್, 15 × 50 ಮಾಡಿ, 15 5s are 75, 1 0 as it is, 750 ಮಾಡಿದ್ರೆ 5 ಡೇಸಿಗೆ ಎಷ್ಟು, 750 × 5 ಮಾಡ್ಕೊಳ್ಳಿ. ಸೊ ಏನ್ ಬಂತು ಆನ್ಸರು, 3750 ಬಂತು. ಎಷ್ಟು ಸಿಕ್ಕಿದೆ ನೋಡಿ, ಮೆನ್ದು ಏನ್ ಸಿಕ್ತು, 10,000 ಸಿಕ್ತು. ವುಮೆನ್ದು 2500 ಸಿಕ್ಕಿದೆ. ಬಾಯ್ಸ್ದು 3750 ಸಿಕ್ತು. ಈಗ ಟೋಟಲ್ ಫೈಂಡ್ ಔಟ್ ಮಾಡ್ಕೊಳ್ಬೇಕು. ಟೋಟಲ್ ಇವೆಲ್ಲಾರ್ದು ಆಡ್ ಮಾಡಿದ್ರೆ ನಮ್ಗೆ ಆನ್ಸರ್ ಸಿಕ್ಬಿಡುತ್ತೆ. ಟೋಟಲ್ 10,000 ಪ್ಲಸ್ 2500 ಪ್ಲಸ್ 3750. ಸೊ 3 ಜನ ಸೇರಿಸಿ 5 ಡೇಸಿಗೆ ಎಷ್ಟು ಅರ್ನ್ ಮಾಡ್ತಾ ಇದ್ದಾರೆ, 16,250. 16,250. ಆಪ್ಷನ್ ಎ ಇಸ್ ದ ಕರೆಕ್ಟ್ ಆನ್ಸರ್. ನೋಡಿ ಸಿಂಪಲ್ ಆಗಿದೆ. ನಾನು ಇಲ್ಲಿ ಹಾರ್ ಕೊಟ್ಟಾಗ ನಾನೇನ್ ಮಾಡ್ಕೊಂಡೆ, ಒಂದು ದಿನಕ್ಕೆ 1 ಮೆನ್ ಎಷ್ಟು ಕೆಲಸ ಮಾಡ್ತಾರೆ ಅನ್ನೋದನ್ನ ಫೈಂಡ್ ಔಟ್ ಮಾಡಿದೆ. ಈಗ ಒಂದು ದಿನ 1 ಮೆನ್ದು ಗೊತ್ತಾಯ್ತು ಅಂದ್ರೆ ಅಲ್ಲಿ ಎಷ್ಟು ದಿನನಾದ್ರೂ ಕೊಡ್ಲಿ, ಈಸಿಯಾಗಿ ಮಾಡ್ಕೊಂಡೆ. ಇಲ್ಲಿ ಫೈಂಡ್ ಔಟ್ ಮಾಡ್ಬೇಕಾದ್ರೆ ಏನ್ ಮಾಡಿದೆ, 1 ಮೆನ್ದು ನನಗೆ ಇಲ್ಲಿ ಆಲ್ರೆಡಿ ಗೊತ್ತಾಗಿತ್ತು. ಸೊ ಇಲ್ಲಿ ಕೊಟ್ಟಿದ್ದು 10 ಮೆನ್ ಒಂದು ದಿನಕ್ಕೆ ಎಷ್ಟು ಫೈಂಡ್ ಔಟ್ ಮಾಡ್ತಾರೆ ಅಂತ ನೋಡ್ಕೊಂಡೆ, 2000 ಆಯ್ತು. ಇಲ್ಲಿ 5 ಡೇಸ್ ಕೊಳಿದ್ರೆ ಇಂಟು 5 ಮಾಡ್ಕೊಂಡೆ. ಅದೇ ಮೆಥಡ್ ಅಲ್ಲಿ ಎಲ್ಲದನ್ನು ಸಾಲ್ವ್ ಮಾಡಿದೀನಿ. ನನಗೆ ಈಸಿಯಾಗಿ ಆನ್ಸರ್ ಸಿಕ್ತು. ಲಾಸ್ಟ್ ಅಲ್ಲಿ ಎಲ್ಲದನ್ನು ಇಲ್ಲಿ ಅಂಡ್ ಅಂತ ಮೆನ್ಷನ್ ಮಾಡಿರೋದ್ರಿಂದ ಎಲ್ಲದನ್ನು ಏನ್ ಮಾಡಿದೆ, ಟೋಟಲ್ ಮಾಡಿದಾಗ ಆನ್ಸರ್ 16,250 ಸಿಕ್ತು. ಆಪ್ಷನ್ ಎ ನಲ್ಲೇ ಇದೆ ನೋಡಿ. ಆಪ್ಷನ್ ಎ ಇಸ್ ದ ಕರೆಕ್ಟ್ ಆನ್ಸರ್. ಈ ರೀತಿ ಕ್ವಶನ್ಸ್ ಕೊಟ್ಟಾಗ ಈ ಮೆಥಡ್ ಅಲ್ಲಿ ಮಾಡ್ಕೊಂಡ್ರೆ ನಮ್ಗೆ ತುಂಬಾ ಸಿಂಪಲ್ ಆಗಿ ಆನ್ಸರ್ ಸಿಗುತ್ತೆ. ಸೊ ಅರ್ಥ ಆಗಿದೆ ಅನ್ಕೊಂಡಿದೀನಿ. ಇದೇ ಮೆಥಡ್ ಅಲ್ಲಿ ನೀಟ್ ಆಗಿ ಕ್ಯಾಲ್ಕುಲೇಟ್ ಮಾಡ್ಕೊಳ್ಳಿ. ಮಲ್ಟಿಪ್ಲಿಕೇಶನ್ ಡಿವಿಷನ್ ಅನ್ನ ಕರೆಕ್ಟ್ ಆಗಿ ಮಾಡಿದ್ರೆ ಆನ್ಸರ್ ಕರೆಕ್ಟ್ ಆಗಿ ಬರುತ್ತೆ. ಸೊ ಆಪ್ಷನ್ ಎ 16,250 ಇಸ್ ದ ಕರೆಕ್ಟ್ ಆನ್ಸರ್. ಓಕೆ, ಸೊ ಈ ಕ್ವಶನ್ ಅರ್ಥ ಆಗಿದೆ ಅನ್ಕೊಂಡಿದೀನಿ. ಥ್ಯಾಂಕ್ ಯು, ಬಾಯ್.